Our hearts beat to the city street. ಹೆಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣನೇ ಬಟ್ಟೆನ ಮಿಷಿನ್ ಹಾಕ್ಬಿಡೋಣ ಅಂತ ಹಾಕಿಟ್ಕೊತಾ ಇದ್ದೀನಿ. ಈಗ ಜೊತೆಗೆ ರಜಾ ಬಂದ್ಮೇಲಂತೂ ಕೆಲಸ ಇನ್ನಷ್ಟು ಡಬಲ್ ಆಗೋಗ್ಬಿಟ್ಟಿದೆ. ನಾನು ಮನೆ ಕೆಲಸದ ಜೊತೆ ಅವಳು ಗಲೀಜ್ ಮಾಡಿರೋದನ್ನು ಕ್ಲೀನ್ ಮಾಡಿಕೊಂಡು ಎಲ್ಲದನ್ನು ಹ್ಯಾಂಡಲ್ ಮಾಡಬೇಕಾಗಿದೆ. ಇವತ್ತು ತುಂಬ ಚೆನ್ನಾಗಿ ಬಿಸಿಲಿತ್ತು, ಸೊ ಹಾಗಾಗಿ ಬೆಳಗ್ಗೆನೆ ಬೇಗ ಹಾಕೊಂಡ್ಬಿಟ್ರೆ ಸಂಜೆ ಹೊತ್ತಿಗೆ ಎಲ್ಲ ಬಟ್ಟೆ ಒಣಗೋಗ್ಬಿಡುತ್ತೆ ಅಂತ ಹಾಕೊಂಡು, ಸೊ ಇವಾಗ ಧೃತಿಗೆ ಹಾಲು, ನಮಗೆ ಕಾಫಿನ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಈ ನಡುವೆ ಯಾಕೋ ಮಿಲ್ಕ್ ಕಾಫಿ ಜಾಸ್ತಿನೇ ಕುಡಿತಿದ್ದೀನಿ. ತುಂಬಾ ಸ್ಟ್ರೆಸ್ಡ್ ಆಗಿದೆಯೋ ಇಲ್ಲ ಏನೋ ಗೊತ್ತಿಲ್ಲ. ತುಂಬಾ ಅರೌಂಡ್ ಒಂದ್ ದಿನಕ್ಕೆ 4 ಕಪ್ಸ್ ಆಫ್ ಕಾಫಿನೇ ಕುಡಿತಾ ಇದ್ದೀನಿ. ಅದು ಏನಕ್ಕೆ ಹಂಗ್ ಮಾಡ್ತಿದ್ದೀನಿ ಗೊತ್ತಿಲ್ಲ. ಸೊ ಎಲ್ಲ ಕೆಲಸ ಆದ್ಮೇಲೆ ಇವಾಗ ಧೃತಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ತಾ ಇದ್ದೀನಿ. ಈ ಬಟ್ಟೆ ಹಾಕೋದಂತೂ ತುಂಬಾನೇ ಕಷ್ಟ. ಈ ಬಟ್ಟೆ ಬೇಡ, ಆ ಬಟ್ಟೆ ಬೇಡ ಅಂತ ಕೊನೆಗೆ ಅವಳಿಗೆ ಇಷ್ಟ ಆಗಿರೋದನ್ನೇ ಹಾಕಿ ಸಮಾಧಾನ ಮಾಡಿ ಹಾಕೋ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ. ಮುಂಚೆ ಒಂದ್ ಸ್ವಲ್ಪ ಗದ್ರಿಸಿದ್ರೆ ಸಾಕು ಸುಮ್ನಾಗ್ಬಿಡೋಳು. ಈಗಂತೂ ಕೇಳಕ್ಕೆ ಹೋಗ್ಬೇಡಿ, ನಮ್ಗೇನೆ ಎದುರು ಒತ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇದನ್ನ ಹ್ಯಾಂಡಲ್ ಮಾಡೋದಿದ್ದೀರ, ಇದಕ್ಕಿಂತ ದೊಡ್ಡ ಟಾಸ್ಕ್ ನಮ್ಗೆ ಇನ್ನೊಂದಿರಲ್ಲ ಪೇರೆಂಟ್ಸ್ಗೆ. ಸಾಕು ಮಾಡ್ತೀವಿ ನಾವು. ನಾನು ಟಿವಿ ನೋಡ್ತೀನಿ. ಆಮೇಲೆ ಡ್ಯಾಡಿ ಕೆಲಸ ಮಾಡ್ತಾರೆ. ಪೋಯ್ ಅಮ್ಮಗೆ ಬೇಜಾರು ಆಗ್ತಿದೆ. ಪೋಯ್ ಪೋಯ್ ಹಚ್ತೀವಿ. ನನಗೆ ಬೇಜಾರಾಗ್ತಿದೆ ಅಂತೆ, ಅದಕ್ಕೆ ಅವಳು ಪೋಲಿ ಪೋಲಿ ಮಾಡ್ತಾಳಂತೆ. ಹೌದಾ? ನೀನೇನ್ ಮಾಡ್ತಿದೀಯ ಈಗ? ಏನ್ ಮಾಡ್ಕೊಡ್ತೀಯ ನನ್ಗೀಗ? ಬುಟ್ಟಿ ಬುಟ್ಟಿ ಅಮ್ಮ ನಮ್ಗೆ ಚಿಕ್ಕ ಕೊಡು. ನೋಡಿದ್ರಲ್ಲ, ಈ ರೀತಿ ಕಾನ್ಸ್ಟೆಂಟ್ ಆಗಿ ಮಾತಾಡ್ತಾನೆ ಇರ್ತಾರೆ. ಅವಳು ಮಲ್ಕೊಂಡಿದ್ದಾಗ ಮಾತ್ರ ಮನೆ ಶಾಂತಿ ಆಗಿರುತ್ತೆ, ಮತ್ತೆ ಸ್ಕೂಲಿಗೆ ಹೋದಾಗ ಮಾತ್ರ ಶಾಂತಿ ಆಗಿರುತ್ತೆ. ಇಲ್ಲ ಅಂದ್ರೆ 24/7 ವಟ 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 ಅಂತಾನೆ ಇರ್ತಾಳೆ. ಅದ್ರ ಜೊತೆಗೆ ಇದೇನಕ್ ಮಾಡ್ತಿದ್ಯಾ, ಅದೇನಕ್ ಮಾಡ್ತಿದ್ಯಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ. ಸೊ ನಂಗೆ ಅವಳ ಜೊತೆ ಮಾತಾಡೋಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಮುಂಚೆ ಮಾತಾಡಲ್ಲ ಅಂತ ಅಂತಿದ್ದೆ, ಬಟ್ ಇವಾಗ 1 ನಿಮಿಷ ಬಾಯಿ ಮುಚ್ಚು ಅಂತ ಅಂದ್ರು ಬಾಯಿ ಮುಚ್ಚಲ್ಲ ಇವಾಗ. ಅದೇ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಬೆಡ್ಶೀಟ್ ಚೇಂಜ್ ಮಾಡೋಣ ಅಂತ ಬಂದ್ರೆ ಅಲ್ಲೂ ಕೂಡ ಬಿಡ್ತಾ ಇಲ್ಲ. ಸೊ ಅಲ್ಲೂ ಕೂಡ ತುಂಬಾನೇ ಕಾಟ ಕೊಟ್ಲು. ಕಿತಾಪತಿ ಮಾಡ್ಕೊಂಡು ನನ್ಗೆ ಆಟ ಆಡಿಸ್ಕೊಂಡು ನಿಂತಿದ್ಲು. ಸೊ ನಂಗೆ ಅವಳಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದೇ ಇಲ್ಲ. ಏನಾದ್ರೂ ಒಂದು ಪೋಲಿ ಕೆಲಸ ಮಾಡ್ತಾನೆ ಇರ್ತಾಳೆ. ಸೊ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋದೇ ನಂಗೊಂಥರ ಖುಷಿ ಕೊಡುತ್ತೆ. ಅವಳು ಅದು ಕಾಟ ಅಂತ ನನಗೆ ಅನ್ಸೋದೇ ಇಲ್ಲ. ಅದಾದ್ಮೇಲೆ ಪೂರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಪರೂಪಕ್ಕೆ ಅವಳು ಪೂರಿ ಮಾಡು ಅಂತ ಅನ್ಲು. ಹಾಗೆ ಮನೇಲಿ ನಾವು ಜಾಸ್ತಿ ಎಣ್ಣೆ ಐಟಮ್ ಅಂತೂ ಮಾಡೋದೇ ಇಲ್ಲ. ಎಲ್ಲೋ ಒಂದೊಂದ್ಸತಿ ಅಪರೂಪಕ್ಕೆ ಯಾರು ಬಂದಾಗ ಮತ್ತೆ ಈ ರೀತಿ ಯಾವಾಗ್ಲಾದ್ರೂ ಒಂದೊಂದ್ಸತಿ ಮಾಡ್ತೀನಿ. ಸೊ ಇವತ್ತು ಬೇಕು ಅಂತ ಕೇಳಿದ್ಲು. ಸೊ ಹಾಗಾಗಿ ಮಾಡೋಣ ಅಂತ ಅದನ್ನ ಇವತ್ತು ಲಂಚ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಧೃತಿ ಜೊತೆ ನಾನು ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಬೆಳಗ್ಗೆ ಬೇಗ ಎದ್ದಿರ್ತೀನಲ್ವಾ, ಸ್ವಲ್ಪ ಟಯರ್ಡ್ ಅಂತ ಅನ್ಸುತ್ತೆ. ಹಾಗಾಗಿ ಒಂದ್ ಅರ್ಧ ಗಂಟೆ ನಾಪ್ ತಗೊಂಡ್ರೆ ನನ್ಗೂ ಕೂಡ ರಿಲೀಫ್ ಆಗುತ್ತೆ. ಸೊ ಹಾಗಾಗಿ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಕಾಫಿನ ರೆಡಿ ಮಾಡ್ಕೊಂಡ್ಬೇಕು. ಸುಮಾರು ಜನ ನನಗೆ ಫೇಸ್ ಅಲ್ಲಿ ಸ್ವಲ್ಪ ಒಂದೊಂದ್ ಕಡೆ ರೆಡ್ನೆಸ್ ಆಗಿದೆ, ಮತ್ತೆ ಐಬ್ರೋಸ್ ಮಾಡಿಸಿದಾಗ ಇಲ್ಲೆಲ್ಲ ರ್ಯಾಷಸ್ ಆಗುತ್ತೆ ಗೊತ್ತಾ.
ಅದು ಮತ್ತು ಸ್ಕಿನ್ ಇರಿಟೇಷನ್ ಆದಾಗ ಏನು ಮಾಡ್ತೀರಾ ನೀವು ಅಂತ ಕೇಳಿದ್ರು. ಸೊ ನಾನು ಈ ರೀತಿ ಒಂದು ವೈಟ್ ಟವಲ್ ತಗೊಂಡು, ಸಾರಿ ಕರ್ಚೀಫ್, ಈ ಥರ ಕ್ಲೀನ್ ಕ್ಲಾತ್ ಇದು. ಸೊ ಅದಕ್ಕೆ ಒಂದು ಐಸ್ ಕ್ಯೂಬ್ ತಗೊಂಡು ಈ ಥರ ಹಾಕಿ ಈ ರೀತಿ ಮಸಾಜ್ ಮಾಡ್ಕೊತೀನಿ. ಇರಿಟೇಷನ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ಐಬ್ರೋಸ್ ಮಾಡ್ಬೇಕಾದ್ರೆ ಇಲ್ಲಿ ತುಂಬ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಥರ ಇಚ್ಚಿನೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಈ ರೀತಿ ಇಲ್ಲೆಲ್ಲ ಈ ಥರ ಮಾಡ್ಕೊಂಡಾಗ ಆಗ ಆಹಾ ತಣ್ಣಗಾಗುತ್ತೆ, ಎಲ್ಲವುದು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಇಚ್ಚಿನೆಸ್ಸು, ರೆಡ್ನೆಸ್ಸು ಎಲ್ಲ ಕಮ್ಮಿ ಆಗುತ್ತೆ. ಸುಮಾರು ಜನ ಇದನ್ನ ಮೇಕಪ್ಗೆ, ಲಾಂಗ್ ಲಾಸ್ಟಿಂಗ್ ಮೇಕಪ್ಗೂ ಯೂಸ್ ಮಾಡ್ತಾರೆ. ಸೊ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಿಕಾಸ್ ನಾನು ಮೇಕಪ್ ಎಲ್ಲ ಜಾಸ್ತಿ ಹಾಕೊಳ್ಳೋದಿಲ್ಲ. ಜಸ್ಟ್ ಒಂದು BB ಕ್ರೀಮ್ ಏನು ಬರುತ್ತೆ, ಸೊ ಅದನ್ನು ಅಪ್ಲೈ ಮಾಡ್ತೀನಿ. ಅದು ಬಿಟ್ಟು ಜಸ್ಟ್ ಈ ರೀತಿ ಇದಕ್ಕೊಂದು ಗೊತ್ತು. ಸೊ ಇದು ನಾನು ಫಾಲೋ ಮಾಡ್ತೀನಿ. ನಾನು ಐಬ್ರೋಸ್ ಮಾಡಿಸ್ದಾಗೆಲ್ಲ ತುಂಬ ನನ್ನ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಬೇಗ ಇಲ್ಲೆಲ್ಲ ರೆಡ್ನೆಸ್ ಆಗುತ್ತೆ. ಹಾಗಾಗಿ ಆ ಟೈಮಲ್ಲಿ ನಾನು ಇದನ್ನು ಫಾಲೋ ಮಾಡ್ತೀನಿ. ಸೊ ಅದು ಹಾಗಾಗಿ ನಿಮಗೆ ಹೇಳೋಣ ಅನ್ನಿಸ್ತು. ಹಾಗೆ ಇದು ತುಂಬ ಒಂದು ಇನ್ಸ್ಟೆಂಟ್ ಗ್ಲೋ ಕೂಡ ನಿಮಗೆ ಸಿಗುತ್ತೆ. ಸುಮಾರು ದಿನದಿಂದ ಕಾನ್ಸ್ಟೆಂಟ್ ಆಗಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬರ್ತಾನೆ ಇದೆ. ಏನಪ್ಪ ಅಂತಂದರೆ ಲೈಫಲ್ಲಿ ತುಂಬ ಬೋರ್ ಆಗಿದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಲೈಫಲ್ಲಿ ಏನಾದರೂ ಮಾಡಬೇಕು ಅಂತಿದ್ದೀನಿ, ಆದರೆ ಮಾಡೋದಕ್ಕೆ ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಕಾನ್ಸ್ಟೆಂಟಾಗಿ ಒಬ್ಬರು ಮೆಸೇಜ್ ಮಾಡ್ತಾನೆ ಇದ್ದಾರೆ. ಅದಕ್ಕೆ ನಾನು ಅಲ್ಲೇ ಉತ್ತರ ಕೂಡ ಕೊಟ್ಟೆ ನಾನು ಅವ್ರಿಗೆ. ಏನಂತಂದರೆ ನಮಗೆ ವುಮೆನ್ಸ್ಗೆ ಸುಮಾರು ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಹಾಗೆ ಮಗು ಆದಮೇಲಂತೂ ನಮ್ಮ ಲೈಫ್ ಫುಲ್ ಆಫ್ ಚೇಂಜಸ್ಸೇ ಆಗೋಗ್ಬಿಡುತ್ತೆ. ಅವ್ರು ಕೆಲಸ ಮಾಡು, ಮನೇಲಿ ಕೆಲಸ ಮಾಡು, ಸೊ ಇದರಲ್ಲಿ ನಾವು ಫುಲ್ ಸ್ಟ್ರೆಸ್ಡ್ ಔಟ್ ಆಗೋಗ್ಬಿಡ್ತೀವಿ. ಸೊ ಹೀಗಿರಬೇಕಾದ್ರೆ ನಮಗೆ ಈ ಥರ ನಾವು ಲೈಫಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅನ್ನೋದು ಕಾಮನ್ನೇ. ಸೊ ನಾನು ಅವ್ರಿಗೆ ಹೇಳಿದ್ದೇನು ಅಂತಂದರೆ, ಫಸ್ಟ್ ಹೋಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅಂತ. ಅದಾದಮೇಲೆ ನೀವೇನಾದರೂ ಮಾಡಬೇಕು ಅಂತ ಇದ್ದೀರಾ, ಸೊ ನಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದನ್ನು ಪ್ರೊಸೆಸ್ಸಲ್ಲಿ ಇಟ್ಕೊಂಡಾಗ ಆ ಕಡೆ ಗಮನ ಹೋಗುತ್ತೆ. ಆಟೋಮೆಟಿಕ್ಕಾಗಿ ಸ್ಟಕ್ ಆಗಿದ್ದೀನಿ ಅನ್ನೋದನ್ನು ಮರ್ತೋಗ್ಬಿಟ್ಟು ಕೆಲಸದ ಕಡೆ ಗಮನ ಬರುತ್ತೆ. ಸೊ ಇನ್ನೊಂದು ಏನಂತ ಗೊತ್ತಾ, ಈಗ ನಮಗೇನಾದರೂ ತುಂಬ ಬೇಜಾರಾಗ್ತಾ ಇದೆ ಅಂತಂದರೆ, ಅಯ್ಯೋ ಬೇಜಾರಾಗ್ತಿದೆ ಅಂತಂದರೆ ಅದೇ ಬೇಜಾರೇ ಆಗ್ತಾ ಇರುತ್ತೆ. ಅದು ಬಿಟ್ಟು ಬೇರೆ ಕಡೆ ಗಮನ ಹಾಕ್ಕೊಂಡ್ರೆ ಆಟೋಮೆಟಿಕ್, ಅದು ಹೇಳೋದು ಸುಲಭ ಹೌದು, ಅದನ್ನೊಂದ್ಸತಿ ಟ್ರೈ ಮಾಡಿ ನೋಡಿದ್ರೆ ತಾನೇ ಗೊತ್ತಾಗೋದು ಅಲ್ವಾ. ಸೊ ನಾನು ಅದೇ ರೀತಿ ಮಾಡೋದು. ನನಗೂ ತುಂಬ ಅಂದರೆ ಕೆಲವೊಂದು ಸತಿ ನನಗೆ ಏನು ಮಾಡೋದಕ್ಕೂ ಮನಸ್ಸು ಬರಲ್ಲ. ಆ ಟೈಮಲ್ಲಿ ಧೃತಿ ಜೊತೆ ಆಟ ಆಡ್ತೀನಿ, ಇಲ್ಲ ಅಂತಂದರೆ ಒಂದು ರೌಂಡ್ ಎಲ್ಲಾದರೂ ಹೋಗಿ ಬರೋದು, ಸುಮ್ಮನೆ ಒಂದು ರೌಂಡ್ ಹೋಗಿ ಕಾಫಿ ಕುಟ್ಕೊಂಡು ಬರೋದು. ಮತ್ತು ಕೆಲವೊಂದು ದಿನ ಬ್ರೇಕ್ ಕೂಡ ತೊಗೊತೀನಿ. ಕೆಲವೊಂದು ದಿನ ವ್ಲಾಗ್ಸು ಮಾಡಲ್ಲ, ಏನೂ ಮಾಡಲ್ಲ, ಸುಮ್ಮನೆ ನನಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ, ಸುಮ್ಮನೆ ಎಲ್ಲಾದರೂ ಹೋಗಿ ಬರೋದು. ಸೊ ಈ ರೀತಿ ಮಾಡುವಾಗ ನಮಗೂ ರಿಫ್ರೆಶ್ಮೆಂಟ್ ಅನಿಸುತ್ತೆ. ನೆಕ್ಸ್ಟ್ ಡೇಗೆ ನಮಗೆ ಥರ ರಿಫ್ರೆಶ್ಮೆಂಟ್ ಆಗುತ್ತೆ, ಒಂದು ಹೊಸದಾಗಿ ಸ್ಟಾರ್ಟ್ ಮಾಡ್ಬೋದು. ಸೊ ಇದನ್ನು ಅವ್ರಿಗೂ ಕೂಡ ಇದನ್ನೇ ಹೇಳಿದ್ದು. ಸೊ ನಿನಗೇನು ಅನಿಸುತ್ತೆ, ಇದ್ರ ಬಗ್ಗೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ನೀವು ಬೇರೆ ಏನಾದರೂ ಇದ್ದರೆ ಅದನ್ನು ಕೂಡ ನನ್ನ ಹತ್ರ ಶೇರ್ ಮಾಡ್ಕೋಬೋದು. ನನಗೆ ಕಮೆಂಟ್ ಮಾಡಿ ಹೇಳಿ, ಇಲ್ಲ ಅಂದರೆ ನನಗೆ DM ಮಾಡಿ ಕೂಡ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಸಿಗೋಣ ಮತ್ತೆ ಮುಂದಿನ ನೋಡಿದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.